ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೋಡಿ ಇದು ಲೀಫ್ ಡಿಸೈನ್. ಸೊ ಲೀಫು ತುಂಬ ಟೈಪ್ ಮಾಡ್ಬೋದು, ತುಂಬ ಪ್ಯಾಟ್ರನ್ಸ್ ಇದೆ, ಅದರಲ್ಲಿ ಇದು ಒಂದು. ಸೊ ಇದು ತುಂಬ ಈಸಿಯಾಗಿ ಬಿಗಿನರ್ಸ್ ಕೂಡ ಮಾಡ್ಬೋದಾದಂಥದ್ದು. ಸೊ ಮಾಡೋದು ಹೇಗೆ ನೋಡುವ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ, ಆಯಿತಾ? ಸೊ ಇಲ್ಲಿ ನಾನು ಕ್ರೋಶೆ ಹುಕ್ ಬಂದುಬಿಟ್ಟು 2.0 mm ತೊಗೊಂಡಿದ್ದೀನಿ ಥ್ರೆಡ್ಡು. ಸೊ ನೀವು ಯಾವ ಥ್ರೆಡ್ಡಲ್ಲಿ ಬೇಕಾದರೂ ಮಾಡ್ಬೋದು, ಬಟ್ ಆ ಥ್ರೆಡ್ಡಿಗೆ ಕರೆಕ್ಟಾಗಿರೋ ಹುಕ್ ತೊಗೋಬೇಕು. ಓಕೆ, ಸೊ ಸ್ಟಾರ್ಟಿಂಗು ಹೀಗೆ ಇಟ್ಕೊಂಡು ಹೀಗೆ ಮಾಡ್ಕೊಳ್ಳಿ, ಲಾಕ್ ಮಾಡಿಕೊಂಡು ಫಸ್ಟು 12 ಸಿಂಗಲ್ ಚೈನ್ ಹಾಕ್ಕೊಳ್ಳಿ. 1 2 3 4 5 6 7 8 9 10 11 12. ಓಕೆ, 12 ಆದಮೇಲೆ ಸೊ ಈಗ ಈ ಚೈನನ್ನು ಸ್ಕಿಪ್ ಮಾಡಬೇಕು. ಈ ಚೈನಿಗೆ ಸಿಂಗಲ್ ಕ್ರೋಶ ಹಾಕಬೇಕು. ಓಕೆ, ಸೊ ಇಲ್ಲಿ ಸಿಂಗಲ್ ಕ್ರೋಶಕ್ಕೆ ಈ ಹುಕ್ಕನ್ನು ಈ ಚೈನಲ್ಲಿ ಒಳಗೆ ಹಾಕಿ, ಇವಾಗ ಈ ರೀತಿ ವಯರ್ ಸಿಗ್ತದೆ ನಿಮಗೆ. ಓಕೆ, ಈ ವಯರನ್ನು ಇವಾಗ ಜೋಡಿಸ್ಕೋಬೇಕು. ಒಂದು ಇಷ್ಟು ಗ್ಯಾಪ್ ಇಟ್ಕೊಳ್ಳಿ, ಬಿಟ್ಬಿಟ್ಟು ಸೊ ಇವಾಗ ನೋಡಿ ಇದ್ರ ಕೆಳಗಡೆ ಇದನ್ನ ವಯರ್ ಇಟ್ಕೊಂಡು ಇವಾಗ ಇದು ಸಿಂಗಲ್ ಕ್ರೋಶ ಹಾಕೋಬೇಕು. ಈ ಥ್ರೆಡ್ಡನ್ನು ಹೊರಗೆ ತೆಗಿಬೇಕು. ಓಕೆ, ನೆಕ್ಸ್ಟು ಒಂದು ಹಾಫ್ ಡಬಲ್ ಕ್ರೋಶ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಈ ಪಕ್ಕದ ಚೈನಲ್ಲಿ ಹೋಗಿ, ಇದು ಹೀಗೆ ಇರುತ್ತೆ ವಯರು, ಈ ಥ್ರೆಡ್ಡನ್ನು ಹೀಗೆ ತಗೊಂಡು ಈ 3 ಲೈನಲ್ಲೂ ಈ ಥ್ರೆಡ್ಡನ್ನು ಹೊರಗೆ ತೆಗಿಬೇಕು. ಇದನ್ನು ಹಾಫ್ ಡಬಲ್ ಕ್ರೋಶ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶ, ಸಾರಿ ಸಿಂಗಲ್ ಆಯಿತು, ಹಾಫ್ ಡಬಲ್ ಆಯಿತು, ಇವಾಗ ಡಬಲ್ ಕ್ರೋಶ. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಮತ್ತು ಈ ಪಕ್ಕದ ಚೈನಲ್ಲಿ ಹೋಗಿ ಈ ಥ್ರೆಡ್ಡನ್ನು ಹೀಗೆ ತೊಗೊಳ್ಳಿ. ಇಲ್ಲಿ 3 ಲೈನ್ ಇರುತ್ತಲ್ವ, ಫಸ್ಟ್ ಈ 2 ಲೈನಲ್ಲಿ ಈ ಥ್ರೆಡ್ಡನ್ನು ಹೊರಗೆ ತೆಗೀರಿ, ಮತ್ತು ಈ 2 ಲೈನಲ್ಲಿ ಹೀಗೆ ಹೊರಗೆ ತೆಗೀರಿ. ಇದು ಡಬಲ್ ಕ್ರೋಶ ಆಯಿತು. ಓಕೆ, ಸೊ ನೆಕ್ಸ್ಟು ತ್ರಿಬಲ್ ಕ್ರೋಶ. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ತೊಗೊಂಡು ಮತ್ತು ಈ ಪಕ್ಕದ ಚೈನಲ್ಲಿ ಹೋಗಿ ಈ ಥ್ರೆಡ್ಡನ್ನು ಮೇಲೆ ತಗೊಳ್ಳಿ. ಇವಾಗ 1 2 3 4 ಲೈನ್ ಸಿಗುತ್ತೆ ಅಲ್ವಾ, 4 ಲೈನಲ್ಲಿ ಫಸ್ಟು 2 ಲೈನಲ್ಲಿ ಥ್ರೆಡ್ ಹೊರಗೆ ತಗೊಳ್ಳಿ. ಇವಾಗ 3 ಲೈನ್ ಆಯ್ತಲ್ವ, ಮತ್ತು ಈ 2 ಲೈನಲ್ಲಿ ತೊಗೊಳ್ಳಿ, ನೆಕ್ಸ್ಟ್ ಈ 2 ಲೈನಲ್ಲಿ ಹೊರಗೆ. ಇದು 3 ಟೈಮ್ ತೊಗೊಳ್ಳೋದಕ್ಕೆ ತ್ರಿಬಲ್ ಕ್ರೋಶ ಹೇಳ್ತೇವೆ. ಈ ತ್ರಿಬಲ್ ಕ್ರೋಶನ 5 ಟೈಮ್ಸ್ ಮಾಡಬೇಕು. ಓಕೆ, ಇವಾಗ ಒಂದು ಆಯಿತು, 1 2 ಆಯಿತು, 3, ನೆಕ್ಸ್ಟ್ ಚೈನಲ್ಲಿ 4, 5. ಓಕೆ, ಇದು 5 ಆದಮೇಲೆ ಮತ್ತೆ ಜಸ್ಟ್
ಡಬಲ್ ಕ್ರೋಶ. ಇದು ಹಿಂದೆ ಹೇಳಿದ್ದೀನಲ್ವ ಡಬಲ್ ಕ್ರೋಶ ಯಾವುದು, ಹಾಫ್ ಡಬಲ್ ಕ್ರೋಶ ಹೇಗೆ ಅಂತ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಹಾಗೆ ಮಾಡಿಕೊಡಿ. ಓಕೆ, ಇದು ಡಬಲ್ ಕ್ರೋಶ. ನೆಕ್ಸ್ಟು ಚೈನಲ್ಲಿ ಹಾಫ್ ಡಬಲ್ ಕ್ರೋಶ. ಲಾಸ್ಟ್ ಚೈನಲ್ಲಿ ಸಿಂಗಲ್ ಕ್ರೋಶ. ನೋಡಿ, ಇವಾಗ ಇದೇ ಲಾಸ್ಟ್ ಚೈನಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಹಾಕ್ಕೊಂಡು ಇವಾಗ ಒಂದು ಸಿಂಗಲ್ ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕಿಬಿಟ್ಟು ಸೊ ಇಲ್ಲಿ ನೋಡಿ, ಇಲ್ಲಿ 2 ಲೂಪ್ಸ್ ಸಿಗುತ್ತೆ ಇಲ್ಲಿ. ಸೊ ಇದರಲ್ಲಿ ನೀಡಲ್ ಹಾಕಿ ಈ ಥ್ರೆಡ್ಡನ್ನು ಇಲ್ಲಿಂದ ತಗೊಳ್ಳಿ, ಮತ್ತು ಇಲ್ಲಿಂದನೂ ಹೀಗೆ ಹೊರಗೆ ತೆಗೀರಿ. ಸ್ಲಿಪ್ ಸ್ಟಿಚ್ ಹಾಕಬೇಕು. ಓಕೆ, ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು, ಇದಾದಮೇಲೆ ಇವಾಗ ಈ ವಯರ್ ಬರುತ್ತಲ್ವ, ಇದನ್ನು ಫುಲ್ ಇಲ್ಲಿ ಬೆಂಡ್ ಮಾಡಿ ಹತ್ತಿರಕ್ಕೆ ತೊಗೊಂಡು ಹೀಗೆ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಇಷ್ಟು ಗ್ಯಾಪ್ ಬಿಟ್ಟರೆ ಸಾಕು, ಇಷ್ಟು ಮಾಡ್ಕೊಳ್ಳಿ. ಇದಿಷ್ಟಾದಮೇಲೆ ಈಗ ಇದೇ ಈ ಲಾಸ್ಟ್ ಚೈನಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಓಕೆ, ಈ ಥ್ರೆಡ್ಡನ್ನು ಇದ್ರ ಜೊತೆಗೆ ಇಟ್ಕೊಳ್ಳಿ, ವಯರ್ ಜೊತೆಗೆ. ನೆಕ್ಸ್ಟ್ ಇವಾಗ ಮತ್ತೆ ರಿಪೀಟ್ ಆಗುತ್ತೆ. ಈಚೆಗೆ ಏನು ಹಾಕಿದ್ದೀರಾ ಸೊ ಈಚೆಗೂ ಅದೇ ರಿಪೀಟ್ ಆಗುತ್ತೆ. ಈಗ ಇಲ್ಲಿ ಹಾಫ್ ಡಬಲ್ ಕ್ರೋಶ, ಇದು ಲಾಸ್ಟ್ ಚೈನ್ ಅಲ್ವಾ, ಇದ್ರ ಪಕ್ಕದ ಚೈನಿಗೆ ಫಸ್ಟ್ ಒಂದು ಹಾಫ್ ಡಬಲ್ ಕ್ರೋಶ, ಮತ್ತು ಪಕ್ಕದ ಚೈನಿಗೆ ಒಂದು ಡಬಲ್ ಕ್ರೋಶ. ಇವಾಗ ತ್ರಿಬಲ್ ಕ್ರೋಶ 5 ಟೈಮ್ಸ್ ಮಾಡ್ಕೋಬೇಕು. ಓಕೆ, ಒಂದಾಯಿತು, ಎರಡು, ಮೂರು, ನಾಲ್ಕು, ಲಾಸ್ಟು 5. ಸೊ ಇವಾಗ ಈ ವಯರ್ ಇದ್ರ ಜೊತೆಗೆ ಇರುತ್ತೆ, ನಿಮಗೆ ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ 5 ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಡಬಲ್ ಕ್ರೋಶ. ಮಾತ್ರ ಈ ವಯರಿನ ಮೇಲೆ ಹೀಗೆ ಥ್ರೆಡ್ ತಗೋಬರ್ಬೇಡ್ರಿ, ವಯರ್ ಒಳಗೆ ಮಾಡಿಕೊಂಡೆ ಥ್ರೆಡ್ ತರಬೇಕು. ಓಕೆ, ಒಂದು ಡಬಲ್ ಕ್ರೋಶ, ನೆಕ್ಸ್ಟ್ ಒಂದು ಹಾಫ್ ಡಬಲ್ ಕ್ರೋಶ, ನೆಕ್ಸ್ಟ್ ಲಾಸ್ಟು ಒಂದು ಸಿಂಗಲ್ ಕ್ರೋಶ. ಓಕೆ, ಅದಾದಮೇಲೆ ಈಚೆ ಕಡೆ ಇರುತ್ತಲ್ವ, ಈಚೆ ಕಡೆ ಬಂದುಬಿಟ್ಟು ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಈ ಥ್ರೆಡ್ಡನ್ನು ಹೀಗೆ ತೊಗೊಂಡು ಇದರಲ್ಲಿ ಪಾಸ್ ಮಾಡಿ ಇವಾಗ ಥ್ರೆಡ್ಡು ಕಟ್ ಮಾಡ್ಕೊಳ್ಳಿ. ಇದು ಅಷ್ಟೇ, ಇಲ್ಲಿ ಕಟ್ ಮಾಡಿಬಿಡಿ. ಥ್ರೆಡ್ ಕಟ್ ಮಾಡಿಬಿಟ್ಟು ಹೀಗೆ ಹಾಕ್ಬಿಟ್ಟು ಹೀಗೆ ಎಳೆದು ಟೈಟ್ ಮಾಡಿ. ಓಕೆ, ಈ ಬ್ಯಾಕ್ ಸೈಡು ಇದು ಆಲ್ರೆಡಿ ಕವರ್ ಆಗಿದೆ, ಇದಿಷ್ಟು ಥ್ರೆಡ್ಡು ಕಟ್ ಮಾಡಿ. ನೆಕ್ಸ್ಟ್ ಈ ಥ್ರೆಡ್ ಇದೆಯಲ್ಲ, ಇದನ್ನು ಇದಕ್ಕೆ ನೀಟಾಗಿ ಹೀಗೆ ವಯರ್ಗೆ ಸುತ್ಕೋಬೇಕು.
ನೋಡಿ ಇಲ್ಲಿವರೆಗೂ ಸುತ್ತಕೊಂಡು ಇದು 2 ವೈಯರ್ ಇದೆಯಲ್ಲ, 2 ವೈಯರ್ ಮಧ್ಯೆ ಇದು ತೊಗೊಂಡು ಈ ವೈಯರ್ನ ಇವಾಗ ಹೀಗೆ ಫೋಲ್ಡ್ ಮಾಡಿದ್ರೆ ಇದು ಲಾಕ್ ಆಗ್ತದೆ. ಓಕೆ, ನೆಕ್ಸ್ಟ್ ಇದಿಷ್ಟು ಥ್ರೆಡ್ಡು ಕಟ್ ಮಾಡಿ. ಸೊ ನೋಡಿ ಲೀಫು ರೆಡಿ ಆಯಿತು. ಸೊ ನೋಡಿ ತುಂಬ ಈಸಿ ಇದೆ ಇದು ಮಾಡೋದು. ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅರ್ಥ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಯಿತೋ ಹೇಗಿದೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.